ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿ ಸಲುವಾಗಿ ಅವಲಕ್ಕಿ ಪಾಯಸ ಮಾಡಾಕತ್ತೀನಿ. ನಿಮ್ಮ ಜೊತೆಗೂ ಶೇರ್ ಮಾಡಿದ್ರೆ ಆಯ್ತು, ಶೇರ್ ಮಾಡ್ಕೊಳಕತ್ತೀನಿ. ನೀವು ನಿಮ್ಮ ಮನ್ಯಾಗ ಅವಲಕ್ಕಿ ಪಾಯಸ ಮಾಡ್ಕೊಂಡು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ಬೋದು ರೀ. ಆ ಅವಲಕ್ಕಿ ಪಾಯಸ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ 1 ಕಪ್ ಅವಲಕ್ಕಿ ತೊಗೊಂಡೇನಿ ರೀ. ಇವು ಗಟ್ಟಿ ಅವಲಕ್ಕಿ ಅದಾವೆ. ನೀವು ನಾರ್ಮಲ್ ಅವಲಕ್ಕಿ ಯಾವುದಾದ್ರೂ ತೊಗೋಬೋದು ರೀ. ಈಗ ಇವು ಒಂದು ಬೌಲಿಗೆ ಹಾಕಿ ತೊಳಿತೀನಿ ನೋಡ್ರಿ. ಇವು ಮುಳುಗುವಷ್ಟು ನೀರು ಹಾಕಿ 1-2 ಸತಿ ತೊಳಿತೀನಿ. ತೊಳೆದು ನೆನೆ ಹಾಕಿಬಿಡ್ತೀನಿ ರೀ. ಈಗ ನಾನು ಅವಲಕ್ಕಿ ತೊಳೆದು ನೆನೆ ಹಾಕಿಟ್ಟೀನಿ ರೀ. ಅವಲಕ್ಕಿ ತೊಳೆ ಉದ್ದೇಶ ಏನಂದ್ರೆ ಡಸ್ಟ್ ಏನಾರು ಇದ್ರೆ ಹೋಗಲಿ ಅಂತ ಅಷ್ಟೇ ರೀ. ಈಗ 2 ಸಲ ತೊಳೆದು ನೆನೆ ಹಾಕಿಬಿಟ್ಟಿನಿ ರೀ. ಅವಲಕ್ಕಿ ನೆನಿಲ್ರಿ, ಅಷ್ಟೊತ್ತಿಗೆ ನಾವು ಬೆಲ್ಲದ ಪಾಕ ಮಾಡ್ಕೊಳ್ಳೋಮ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ನಾವು 1 ಕಪ್ ಅವಲಕ್ಕಿ ತೊಗೊಂಡಿಲ್ರಿ, ಅರ್ಧ ಕಪ್ ಎಲ್ಲ ತೊಗೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಅರ್ಧ ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಹಾಕೋತೀನಿ ನಾನು. ಇದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕ್ರಿ. ಇದು ಬೆಲ್ಲ ಕರಗಬೇಕ್ರಿ, ಪಾಕ ಆಗ್ಬೇಕತ್ತೇನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕ್ರಿ. ಈಗ ಇದು ನೋಡ್ರಿ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಂದಿಲ್ಲ ನೋಡ್ರಿ. ಬೆಲ್ಲ ಕರಗೈತಿ, ಇದೇನು ಪಾಕ ಆಗ್ಬೇಕತ್ತೇನಿಲ್ಲ, ಬೆಲ್ಲ ಕರಗೈತಿ. ಇದು ನಾನು ಆ ಕಡೆ ಎತ್ತಿರ್ತೀನಿ ನೋಡ್ರಿ. ಈಗ ಒಂದು ದೊಡ್ಡ ಪಾತ್ರೆ ಇಟ್ಕೋತೀನಿ ರೀ. ಇದಕ್ಕೊಂದು ಸ್ಪೂನ ತುಪ್ಪ ಹಾಕೋತೀನಿ ನೋಡ್ರಿ. ಇದು ತುಪ್ಪ ಕರಗಲ್ರಿ. ಈಗ ನಾನು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡೇನಿ ರೀ, ಅವೆರಡು ಹಾಕೋತೀನಿ ನೋಡ್ರಿ. ಇವೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡೇನಿ, ಅವನು ಹಾಕೋತೀನಿ ನೋಡ್ರಿ. ಬಾದಾಮಿ ಗೋಡಂಬಿ ಎರಡು ಫ್ರೈ ಆದ ನಂತರ ಒಣ ದ್ರಾಕ್ಷಿ ಹಾಕೋರಿ, ಇಲ್ಲಾಂದ್ರೆ ಹೊತ್ತು ಸಾಧ್ಯತೆ ಇರ್ತಾವೆ, ನೀವು ನೋಡಿಕೊಂಡು ಹಾಕ್ಕೋಬೇಕಾಗ್ತದೆ ರೀ. ಈಗ ಇವು ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡ್ರಿ. ಇವು ತೆಗೆದು 1 ಕಪ್ಪಲ್ಲೇ ತಿಟ್ಕೋತೀನಿ ರೀ. ಈಗ ಅದೇ ತುಪ್ಪದಾಗ ನಾನು ನೆನೆಸಿಟ್ಟಿದ್ನೆಲ್ಲ ಅವಲಕ್ಕಿ ಅವು ಹಾಕ್ಕೋತೀನಿ ನೋಡಿ. ಇವು ಒಂದು ಸ್ವಲ್ಪ ತುಪ್ಪದಾಗೆ ಫ್ರೈ ಮಾಡ್ಕೊತೀನಿ ನೋಡಿ. ಇವು ನಾ ಗಟ್ಟಿ ಅವಲಕ್ಕಿ ತೊಗೊಂಡೆಲ್ರಿ, ಇವು ಒಂದು ಸ್ವಲ್ಪ ಬೇಯಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ ರೀ. ನೀವು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ರೆ ಅವು ನೀರಲ್ಲೇ ನೆಂದಿರ್ತಾವೆ, ಬೇಯಿಸೋ ಅವಶ್ಯಕತೆ ಇಲ್ಲರಿ. ಗಟ್ಟಿ ಅವಲಕ್ಕಿ ತೊಗೊಂಡು ಮಾಡಿದ್ರೆ ಮಸ್ತಾಗಿ ಬರ್ತೈತೆ ಪಾಯಸ ಅಂದ್ಬಿಟ್ಟು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿನಿ ನೋಡಿ. ಇದೊಂದು ಸ್ವಲ್ಪ ಬೇಯಬೇಕು. ನಾವು ತಳನ ಅವಲಕ್ಕಿ ತೊಗೊಂಡ್ರೆ ಏನಾಗುತ್ತೆ ರೀ, ಅದು ಎಲ್ಲ ಸ್ಮೂತ್ ಆಗಿಬಿಡ್ತದೆ, ಬೆಂದು ಎಲ್ಲ ಹಿಟ್ಟಿಟ್ಟು ಥರ ಆಗಿಬಿಡ್ತೈತಿ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಕಾಳಾಗಿರ್ತೈತಿ, ಅವಾಗ ಪಾಯಸ ಚಲೋ ಅನಿಸ್ತೈತಿ. ತಿನ್ನಾಗ ಬಾಯೊಳಗೆ ಸಿಗ್ತಾ ಇರ್ತೈತಲ್ಲ ಅವಲಕ್ಕಿ, ಹಾಗಾಗಿ ಚಲೋ ಅನಿಸ್ತೈತಿ. ಹಾಗಾಗಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿನಿ. ನೀವು ನೋಡ್ಕೊಂಡು ಮೀಡಿಯಮ್ ಅವಲಕ್ಕಿ ಆದರೂ ತೊಗೋಬೋದು, ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು ರೀ. ಈಗ ನೋಡಿರಿ, ಇದು ಕುದಿಯಾಕತ್ತೈತಿ. ಈಗ ಇದಕ್ಕೆ 1 ಕಪ್ ಹಾಲು ಹಾಕ್ಕೋತೀನಿ ನೋಡಿರಿ. ನಾ 1 ಕಪ್ ಹಾಲು ತೊಗೊಂಡಿನಿ, ಅವು ಹಾಕ್ಕೋತೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಗೆ ಗಟ್ಟಿ ಬೇಕು ಪಾಯಸ ಅಂದ್ರೆ ಅರ್ಧ ಕಪ್ ಹಾಲು ಹಾಕೋರಿ, ಇಲ್ಲ ತಳ್ಳಗೆ ಬೇಕಂದ್ರೆ 1 ಕಪ್ ಪೂರ್ತಿ ಹಾಕೋರಿ. ಇದೇನು ಅವಲಕ್ಕಿ ಬೇಗ ಬೆಂದ್ಬಿಡ್ತೈತೆ ರೀ, ಯಾಕಂದ್ರೆ ನಾವು ಮೊದಲೇ ನೆನೆಸಿಟ್ಟಿರ್ತೀವಲ್ಲ, ಹೀಗಾಗಿ ಬೇಗ ಬೇಯ್ತೈತೆ ರೀ ಅವಲಕ್ಕಿ. ಇದು ಅವಲಕ್ಕಿ ಪಾಯಸ ಯಾರು ಬೇಕಾದರೂ ಮಾಡ್ಕೊಂಬಿಡ್ಬೋದು ರೀ. ನೀವು ಸಕ್ಕರೆ ಹಾಕಿ ಆದರೂ ಮಾಡ್ಕೋಬೋದು, ಬೆಲ್ಲ ಹಾಕಿ ಆದರೂ ಮಾಡ್ಕೋಬೋದು. ನೀವು ಸಕ್ಕರೆ ಹಾಕೋದಾದ್ರೆ ಡೈರೆಕ್ಟಾಗಿ ಇಲ್ಲೇ ಸಕ್ಕರೆ ಹಾಕೊಂಬಿಡ್ಬೋದು ಇದು ಬೆಂದ ಮೇಲೆ. ನಾನೀಗ ಬೆಲ್ಲದ ಮಾಡಾಕತ್ತೀನಲ್ಲ, ಹಾಗಾಗಿ ಬೆಲ್ಲ ಕರಗಿಸಿಟ್ಟಿನಿ, ಲಾಸ್ಟಿಗೆ ಹಾಕೋತೀನಿ ರೀ ನಾ. ಇದು ಯಾರು ಬೇಕಾದ್ರೂ ಮಾಡ್ಕೊಂಬಿಡ್ಬೋದು ರೀ, ಈಸಿಯಾಗಿ ಮಾಡುವಂಥ ಪಾಯಸ ರೀ. ನಾರ್ಮಲಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಜಾಸ್ತಿ ಮಾಡ್ತಾರೆ, ಅವಲಕ್ಕಿ ಐಟಮ್ ಜಾಸ್ತಿ ಮಾಡ್ತಾರೆ. ಕೃಷ್ಣಂಗೆ ಅದೇ ಇಷ್ಟ ಅಲ್ಲ ಅಂಥೇಳಿ ನಾನು ಅವಲಕ್ಕಿ ಪಾಯಸ ಮಾಡಾಕತ್ತೀನಿ. ನಿಮಗೂ ಅವಲಕ್ಕಿ ರೆಸಿಪಿಗಳು ಯಾವಾಗ ಗೊತ್ತದಾವೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಇದು ಕುದ್ದೈತಿ. ಈಗ ಇದಕ್ಕೆ ನಾನು ಬೆಲ್ಲದ ನೀರು ಮಾಡಿಟ್ಟಿನಲ್ಲ, ಅದು ಹಾಕ್ಕೋತೀನಿ. ನಾನು 1 ಕಪ್ ಹಾಲು 1 ಕಪ್ ನೀರು ಹಾಕೊಂಡು ಬೇಯಿಸ್ಕೊಂಡಿನಿ. ನೀವು ಬೇಕಾದ್ರೆ ಬರೀ ಹಾಲಲ್ಲಿ ಆದರೂ ಬೇಯಿಸ್ಕೋಬೋದು. ಹಾಲಿಲ್ಲಪ್ಪ ಹೆಂಗೆ ಮಾಡೋದು ಅಂದ್ರೆ ಈ ರೀತಿ ಅರ್ಧ ಹಾಲು ಅರ್ಧ ನೀರಾದರೂ ಹಾಕ್ಕೋಬೋದು, ಇಲ್ಲ ಹಾಲು ಬೇಡವೇ ಬೇಡ ಅನ್ನೋದಾದ್ರೆ ಬರೀ ನೀರಲ್ಲಿ ಮಾಡ್ಕೋಬೋದು ರೀ. ಈಗ ಇದು ನೋಡಿರಿ, 2 ನಿಮಿಷ ಬೇಯಿಸ್ಕೊಂಡಿನಿ, ಈ ಹದ ಬಂದೈತಿ. ಈಗ ನಾ ಬೆಲ್ಲ ಏನು ಕರಗಿಸಿಟ್ಟಿನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಹಾಕುವಾಗ ಸೋಸ್ಕೊಂಡು ಹಾಕ್ಕೊಡಿ, ಏನಾರು ಬೆಲ್ಲದಾಗ ಏನಾರು ಕಸ ಕಡ್ಡಿ ಇದ್ರೆ ಬರ್ತೈತೆ ರೀ. ನೋಡಿರಿ, ಇಷ್ಟು ಕಸ ಬಂದೈತೆ ನೋಡಿದ್ರೆ. ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸ್ಕೊಂಡ್ರೆ ಇದು ಅವಲಕ್ಕಿ ಪಾಯಸ ರೆಡಿ ಆಗ್ತೈತೆ ರೀ. ನೋಡಿರಿ, ಇಷ್ಟು ಗಟ್ಟಿ ಆಗೈತಿ. ಈ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಳಗಬೇಕು ನೋಡ್ಕೊಂಡು ನೀವು ಮಾಡ್ಕೊಡ್ರಿ. ಈಗ ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಟಿದ್ನಿಲ್ಲ ರೀ, ಅವು ಹಾಕೊಂಡ್ಬಿಡ್ತೀನಿ ನೋಡಿರಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರ್ತಾವೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನೀವು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ
ಈ ರೀತಿ ಅವಲಕ್ಕಿ ಪಾಯಸ ಮಾಡಿ ನೈವೇದ್ಯ ಮಾಡ್ಬೋದು ರೀ. ನಾ ಮಾಡ್ಕೊಂಡಿರೋ ಪಾಯಸ ಸರ್ವ್ ಮಾಡ್ತೀನಿ ನೋಡಿರಿ. ಇದು ಅವಲಕ್ಕಿ ಪಾಯಸ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಅಂತೇಳಿ. ನೋಡಿರಿ ನಾ ಎಷ್ಟು ಅಳಕ್ಕಿದ್ದ ತೆಗೆದಿದ್ದೆ, ಎಷ್ಟು ಗಟ್ಟಿ ಆಯ್ತು ನೋಡಿರಿ. ತಣ್ಣಗದಂಗೆ ಗಟ್ಟಿ ಆಗ್ತೈತೆ ರೀ. ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ ಹಾಲು ನೀರು ಏನಾದರೂ. ನೋಡಿದ್ರಲ್ರಿ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪಾಯಸ ಮಾಡೋದನ್ನು, ಈ ಅವಲಕ್ಕಿ ಪಾಯಸ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.